ನಮ್ಮ ಗೋಕಾಕದಲ್ಲಿ ಇಷ್ಟೊಂದೆಲ್ಲ ನಿಜವಾಗಿ ಹೋಗಿ ಕರೆಕ್ಟ್ ಜಾರಿಗೆ ಕುಟುಂಬ ಹೋಗ್ತಿತ್ತು ಇಬ್ಬರಿಗೆ ಹೋಗ್ತಿತ್ತು. ಇಲ್ಲ ಮೇನ್ ಅವ್ರಿಲ್ಲ ಇಲ್ಲಿ ಆಡಳಿತದಲ್ಲಿದ್ದಂಥವ್ರು ಅವರು ವಿರೋಧ ಪಕ್ಷದವ್ರು ಅಂತ ಹೇಳ್ಬೇಕಾಗಿತ್ತು. ಅಲ್ಲ ನೀವು ನಮ್ಮದು ತಮ್ಮ ಒಂದು ಬ್ಯಾನರ್ ಕಾಯಿ ಕೇಳೋಕ್ಕಿಂತಲೂ ಇದನ್ನ ಕೇಳಿದ್ರೆ ಅವ್ರು ದೊಡ್ಡವ್ರು ಆಗ್ತಿದ್ರು. ಮತ್ತು ಇದನ್ನ ನಮ್ಮ ಸ್ವತಃ ಜಾರಕಿಹೊಳಿ ಸಹೋದರ ಮಾಡಿದ್ರಪ್ಪ ಅಂದ್ರೆ ಅವರು ದೊಡ್ಡವರಾಗಿಬಿಡ್ತಿದ್ರಲ್ಲ. ಅದು ಇವತ್ತು ಕಾಂಪ್ರಮೈಸ್ ಬಂದಿಲ್ಲ ಪ್ರಸಂಗ ಬರ್ತಿರ್ಲಿಲ್ಲ. ಅದಾಗಿದ್ರೆ ಮತ್ತೆ ನಾ ಇನ್ನೂ ಒಂದು ವಿಚಾರದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಈಗ ಇವು ರಾಜಕೀಯ ವ್ಯಕ್ತಿಗಳು ನಮ್ದು ಹಾಕಬೇಕು ಏನು ಬಿಡತ್ತಿಲ್ಲ. ಇವತ್ತೆಲ್ಲ ಗೋಕಾಕ್ದಲ್ಲ ಸಾಹಿತಿಗಳೆಲ್ಲರೂ ಕೂಡಿ ಸಾಹಿತಿಗಳದೆಲ್ಲ ಕೂಡಿಸಿ ಒಂದು ಬ್ಯಾನರ್ ಹಾಕ್ತೀವಿ ಅಂತೇಳಿ ಹೋಗಿ ಯಾರೂ ಕೇಳಿಲ್ಲ. ಪಾಪ ಸಾಹಿತ್ಯ ರೊಕ್ಕ ಇಲ್ರಿ ಪಾಪ ಬ್ಯಾನರ್ ಹಾಕಲ್ಲ ಅವ್ರ ಮಾಡ್ಬೇಕಾಗಿತ್ತದನ್ನ ಅವ್ರು ಹಾಕಬೇಕಾಗಿಲ್ಲ. ಯಾಕಂದ್ರೆ ಮಾಡಿ ಪಬ್ಲಿಷ್ ಮಾಡಿ ಮಾರೋದು ಪಾಪ ಸಾಹಿತ್ಯಗಳು ಅವ್ರು ಹಾಕ್ಬೇಕಂತ ಇಲ್ಲ. ನಾವು ಮಾಡೋ ವಿಚಾರಗಳನ್ನು ಯಾಕಂದ್ರೆ ನಾವು ಕೇಳಿದ ಪ್ರಕಾರ ಸಾಕಷ್ಟು ಜಾತ್ರಾ ಸಂದರ್ಭದಲ್ಲಿ 20-25 ಕೋಟಿ ರೂಪಾಯಿ ದುಡ್ಡು ಕೊಡಿದೆ ಅಂತ ಹೇಳಿದ್ದಾರೆ. ಮಾನ್ಯ ಒಂದು 10 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟದ ಅಂತ ಹೇಳಿದ್ದಾರೆ. ಆ ದುಡ್ಡಿಂತ ಒಂದು ನಮ್ಮ ಪರಿಚಯ ಇಡೀ ನಾಡಿಗೆ ಆಗುವಂಗೆ ಮಾಡಿದ್ರೆ ನಿಶ್ಚಿತವಾಗಿ ಅದು ಕ್ರೆಡಿಟ್ ಯಾರಿಗೆ ಹೋಗ್ತಿದ್ರಿ? ಹೌದು, ನಿಜಕ್ಕೂ ಕೂಡ. ಆದರೂ ಕೂಡ ಒಳ್ಳೆಯ ಒಂದು ಇವತ್ತು ಭವ್ಯವಾಗಿರ್ತಕ್ಕಂಥ ಮಂದಿರ ಕೂಡ ನಿರ್ಮಾಣ ಆಗಿದೆ. ಆಮೇಲೆ ಭಾಳ ಸುಂದರ ಆಗಿದೆ. ಏನಿಲ್ಲ ರಥಗಳು ಕೂಡ ಭಾಳ ಎಷ್ಟೋ ವರ್ಷಗಳಿಂದ ನಾವೆಲ್ಲ ಇಂಥ ಮಂದಿರ ನೋಡ್ಬೇಕಾದ್ರೆ ಎಲ್ಲಿಯೋ ಉಡುಪಿನೋ ಕಾರ್ಕಳನೋ ಇಂಥಲ್ಲಿ ಹೋಗಬಹುದಾಗಿತ್ತು. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಟೀಕೆ ಮಾಡೋದು ಟೀಕೆ ಅಂತಲ್ಲ, ಒಳ್ಳೆಯದನ್ನು ನಾವು ಒಳ್ಳೆದನ್ನ ಹೇಳ್ಬೇಕಲ್ಲ. ಈಗ ರಥಗಳು ನೋಡಿ ಅದ್ಭುತವಾಗಿರ್ತಕ್ಕಂಥ ರಥಗಳು ಕಣ್ಣಿಂದ 2 ಕಣ್ಣಿಂದ ನೋಡ್ಬೇಕು. ಮತ್ತೆ ಎಲ್ಲ ಶಾಸ್ತ್ರೋಕ್ತವಾಗಿರ್ತಕ್ಕ ಕರಕುಶಲತೆ ಎಷ್ಟದ ಅದು ನೋಡ್ತಾ ಇದ್ರೆ ಹಸಿವು ನೀಡಲಿಕ್ಕೆ ಹಾರ್ತದ. ಅದನ್ನು ಮಾಡಿದ್ರು ನೆನೆಸ್ಬೇಕಾಗ್ತದೆ. ಅದೇ ಕಾಲಕ್ಕೆ ತಪ್ಪಾದ್ರು ಹೇಳ್ಬೇಕಾಗ್ತದೆ. ಹೌದು, ಇದು ನಮ್ಮ ಪತ್ರಿಕಾ ಧರ್ಮ, ನಾವು ಮಾಡ್ತಾ ಇರೋದು ಕೆಲಸ. ಹೌದು. ಆದರೆ ಒಂದೇ ಒಂದು ವಿಚಾರಧಾರೆಗಳು ನೀವೇನು ಎತ್ತಿದ್ರಿ, ಅದು ಭಾಳ ಎಲ್ಲ ಜನತೆ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರಾಜಕೀಯವಾಗಿರ್ತಕ್ಕಂಥ ವಿಷಯಗಳನ್ನು ಬದಿಗಿರಿಸಿ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಹಿಂಗೊಂದು ಮಾಡಿದರೆ ಹೆಂಗೆ ಅಂತಕ್ಕಂಥ ಮಾಡಿದರೆ ಅದು ಅವ್ರು ನೇರವಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸಮಸ್ಯೆನೇ ಬರ್ತಿರಲಿಲ್ಲ. ಮತ್ತು ಅವ್ರು ಯಾಕೆ ಬೇಡ ಅಂತಾರ ಅನ್ನೋದನ್ನು ಕೂಡ ನಾವು ಯಾರಿಗೂ ಅವ್ರದ್ದು ಏನು ಉದ್ದೇಶ ಐತೆ ಅನ್ನೋದನ್ನು ಕೇಳಿಲ್ಲ. ಅದನ್ನು ನಾವು ಕೇಳ್ಬೋದಾಯಿತು, ಅದಕ್ಕೆ ಸಲಹೆ ಕೊಡ್ಬೋದಾಗಿತ್ತು. ಮತ್ತು ಅವರು ಕೂಡ ಕೆಲವೊಂದಷ್ಟು ಮತ್ತೆ ಈ ಜಾತ್ರಾ ಮಹೋತ್ಸವ ರಾಜಕೀಯ ರಂಗ ಅಲ್ರಿ, ಇದು ರಾಜಕೀಯ ಜನ ಅಲ್ಲ. ಇದು ಏನಪ್ಪ ಅಂತಂದ್ರೆ ಜನ ಒಬ್ಬರೊಬ್ಬರು ಕೂಡ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಂದು 4 ದಿನ ನಕ್ಕನೆಲ್ಲದ ಹೋಗುವಂಥದ್ದು, ದೇವಿ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬೇಡ. ಯಾರು ನಮ್ಮ ಥರ ಬಿಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಮಾನಸಿಕ ನೆಮ್ಮದಿಯಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಪುಟ್ಟ ಸ್ವತಃ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು, ಸಿಲ್ಲಿ ತಿಂಗಿ ನನಗೆ ಗೊತ್ತಿರಲಿಲ್ಲ. ಕರೆಕ್ಟ್ ಅದು ಆ್ಯಕ್ಚುಲಿ ಸಿಲ್ಲಿ ತಿಂಗರ್ ಅದು. ಬಟ್ ಏನಾಗಿದೆ, ಅದು ದೊಡ್ಡ ಪ್ರಮಾಣದಲ್ಲಿ ಯಾವುದು ವಿಚಾರಧಾರೆಗಳು ಒಳ್ಳೆಯದ ಆಗಿರ್ತಕ್ಕಂಥ ವಿಚಾರಗಳ ಬಿಂಬಿಸಬೇಕಾಗಿತ್ತು ಅಥವಾ ಜನರಿಗೆ ಗೊತ್ತಾಗಬೇಕಾಯ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಗೌಣ ಆಗಿಬಿಟ್ವಿ. ಸೊ ಒಂದು ಕೆಲಸ ಏನಾಗಬೇಕಾಯ್ತಂದ್ರೆ ಈಗೆಲ್ಲ ಸಾಹಿತಿಗಳನ್ನು, ಕಲಾವಿದರನ್ನ, ಪತ್ರಕರ್ತರನ್ನ ಎಲ್ಲರೂ ಕೂಡಿಸಿ ಒಂದು ಮೀಟಿಂಗ್ ಮಾಡಿ